ಹಲೋ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ನವರಾತ್ರಿ ಡ್ರೆಸ್ ಹಾಕ್ತಾ ಇದ್ದೀನಿ ನನ್ನ ಮಗಳಿಗಂತ ಗೊತ್ತು ನಿಮಗೆ. ಇವತ್ತು ಕೂಷ್ಮಾಂಡ ಮತ್ತು ಕಾತ್ಯಾಯಿನಿ ದೇವಿದು ಹಾಕಿ ತೋರಿಸ್ತಾ ಇದ್ದೀನಿ. ಡ್ರೆಸ್ ನೋಡ್ಬೋದು ನೀವು. ಕೂಷ್ಮಾಂಡ ಮಾತಾದು ಯೆಲ್ಲೋ ಕಲರ್ ಅಂದರೆ ಆರೆಂಜ್ ಇದೆ. ಆರೆಂಜ್ ಕಲರ್ ಸಾಡಿ ಇದು. ಇದು ನವ್ವಾರಿ ಸಾಡಿ ಅಂತ ಪ್ಲೇಟ್ ಮಾಡಿ ಹೊಲಿತಾರಲ್ಲ, ಆ ಟೈಪ್ ಹೊಲಿದಿದ್ದೈತಿ. ಇದು ನಾನು ಹೊಲಿದಿದ್ದು. ನೆಕ್ಸ್ಟ್ ಟೈಮ್ ಇದು ಸ್ಟಿಚಿಂಗ್ ವಿಡಿಯೋದಲ್ಲಿ ಇದನ್ನು ಈ ಥರ ಸಾಡಿ ಹೊಲಿದು ತೋರಿಸ್ಬೇಕು ಅಂಥೇಳಿ ಮಾಡೀನಿ. ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ನೆಕ್ಸ್ಟ್ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರೋಂಗೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಇವಾಗ ಸಾಡಿ ನೋಡಿದ್ರಲ್ಲ, ಇವಾಗ ಜ್ಯುವೆಲರಿ ತೋರಿಸ್ತೀನಿ. ಇದು ಹೆವಿ ಜ್ಯುವೆಲರಿ ಐತಿ. ಪೂರ ಸೆಟ್ ಪೂರ ಗ್ರ್ಯಾಂಡ್ ಐತಿ. ಇದು ತೋರಿಸಿನಲ್ಲ, ಇದು ನಡುಪಟ್ಟಿ ಐತಿ. ಇದು ನಡಿ ಕಟ್ಟೋ ಪಟ್ಟಿ ಐತಿ. ಫುಲ್ ಸೆಟ್ ಇದು 3 ನೆಕ್ ಪೀಸ್ ಬರ್ತಾವೆ ಇದ್ರಾಗ. ಇಲ್ಲಿ ತೋರಿಸ್ತೀನಿ ನೋಡ್ರಿ. ಒಂದು ನೆಕ್ ಪೀಸ್ ಮತ್ತು ಇನ್ನೊಂದು ಅದರ ಸ್ಟೆಪ್ ವೈಸ್ 3 ಸ್ಟೆಪ್ ಇದು ನೆಕ್ ಪೀಸ್ ಅದಾವೆ ಇದ್ರೊಳಗೆ. 2 ಅದಾವು. ಇನ್ನೊಂದು ತೋರಿಸ್ತೀನಿ ನಿಮ್ಗೆ. ಇದು ತಲೆಗೆ ಹಾಕ್ಕೊಳ್ಳೋದು. ಜಡೆ ಹಾಕಿದಾಗ ಮಾತ್ರ ಇದು ಯೂಸ್ ಅದಾವ. ಇವತ್ತನ್ನು ಎಲ್ಲಾದರೂ ನೋಡ್ತೀನಿ, ಏನಾದರೂ ಎದಕ್ಕರ ಯೂಸ್ ಮಾಡ್ಕೋಬೇಕು ಅಂದ್ಕೊಂಡೇನಿ, ನೋಡ್ತೀನಿ. ಆವಾಗ ಡ್ರೆಸ್ ಮಾಡುವಾಗ ಎಲ್ಲಿ ಹಾಕ್ತೀನಿ ಹೇಳ್ತೀನಿ. ಇನ್ನೊಂದು ಹಾರ ಐತೆ ಅಂತ ಹೇಳಿದ್ನಲ್ಲ, ಇದು ಲಾಸ್ಟ್ ದೊಡ್ಡ ಹಾರ ಐತಿದು. ಇದು ಇಯರಿಂಗ್ಸ್ ಕಿವ್ಯಾನು ಪೂರ ಹಿಂಗೆ ಮೇಲ್ಗಡೆ ಹಿಂಗೆ ಇದು ಬರ್ತಾವಲ್ಲ, ಈ ಕೂದಲಿಗೆ ಹಾಕ್ಕೊಳ್ಳೋದು, ಆ ಟೈಪ್ ಐತಿದ. ಇದು ಬಾಜು ಬಂದು ಇಲ್ಲಿ ತೋಳಿಗೆ ಹಾಕ್ಕೊಳ್ಳೋದು. ಇದು ಬೇತಲೆ ಮಣಿ. ಇದು ಪೂರ ಸೆಟ್ ಭಾಳ ಹೆವಿ ಐತಿ. ಭಾಳ ಹೊತ್ತನೂ ಹಾಕಕ್ಕೆ ಆಗಂಗಿಲ್ಲ. ಸ್ವಲ್ಪ ನೋಡೋಣ, ಎಲ್ಲ ಹಾಕಕ್ಕೆ ಟ್ರೈ ಮಾಡ್ತೀನಿ. ಅಷ್ಟೂ ಹಾಕ್ಕೊಂಡ್ರೆ ಹಾಕ್ಕೋತಾಳೆ. ನೋಡೋಣ, ತೋರಿಸ್ತೀನಿ. ಇದಾದಮೇಲೆ ಇದು ಒಂದು ಕೈಗೆ ಹಚ್ಚೋದು ಐತಿಲ್ಲ, ಇದೆಲ್ಲ ಮೇಕಪ್ ಅಷ್ಟೇ, ಸಿಂಪಲ್ ಮೇಕಪ್ಪು. ಮನೇಲಿ ಏನು ಸಿಗ್ತಾವಲ್ಲ ಅದನ್ನಷ್ಟೇ ತೊಗೊಂಡು ನಾನು ಡ್ರೆಸ್ ಮಾಡ್ತಾಯಿದ್ದೀನಿ. ಏನು ಹೊರಗಿಂದ ತರಿಸಿಲ್ಲ. ಏನು ಈ ಜ್ಯುವೆಲರಿ ಬಿಟ್ಟರೆ ಬೇರೆ ಏನು ತರಿಸಿದ್ದು ಇಲ್ಲ. ಇದು ಕಿರೀಟ ಕೂಡ ಮನೆಯಲ್ಲೇ ಮಾಡಿದ್ದೈತಿ. ಈ ಥರ ಇದನ್ನು ಹಾಕ್ಬೇಕು ಅಂದ್ಕೊಂಡೇನಿ. ಮತ್ತು ಇಲ್ಲಿ ತೋರ್ಸತ್ತೀನಲ್ಲ, ವಿಗ್ನ ಈಗ 2 ವಿಡಿಯೋದಾಗ ಈಗ 3 ಡ್ರೆಸ್ ಮಾಡಿದ್ದು ವಿಡಿಯೋ ಹಾಕಿದ್ದೀನಲ್ಲ, ಅವಾಗ ತೋರಿಸಿಲ್ಲ ಇದನ್ನು ವಿಡಿಯೋ ಹೆಂಗೈತಿ ವಿಗ್ ಅಂತ ಹೇಳಿ. ಈ ಥರ ಕ್ಯಾಪ್ ಗತೆಗೆ ಬರ್ತೈತಿದ. ಫುಲ್ ತಲೆಯಿಂದ ಹಾಕ್ಕೊಳ್ಳೋದೈತಿ. ಉದ್ದ ಐತಿ, ಪೂರ ಜಾಸ್ತಿ ಉದ್ದ ಐತಿ. ಇವಾಗ ನನ್ನ ಮಗಳು ಹಾಕೊಂಡ್ರೆ ಮೊಣಕಾಲು ತನ ಬರ್ತಾವೆ ಕೂದಲ, ಅಷ್ಟು ದೊಡ್ಡದೈತಿ. ಈ ಥರ ಕ್ಯಾಪ್ ಥರ ಹಾಕ್ಕೊಳ್ಳೋದಿದ್ದ. ಈ ಪೂರ ಉದ್ದ ತೋರಿಸ್ತೇನೆ ನೋಡ್ರಿ. ಎಷ್ಟು ಉದ್ದ ಐತಿ. ಇದಾದಮೇಲೆ ಇದು ಡಮರು ಒಂದು ಕೈಯಾಗ ನೋಡಿದ್ದೀನಿ ನಾನು ಬೇರೆ ಫೋಟೋದಾಗ. ಅದನ್ನೂ ಒಂದು ಇಟ್ಕೊಂಡೇನಿ. ವಿಡಿಯೋ ಮಾಡ್ಬೇಕಾರೆ ಅದನ್ನು ಕೈಗೆ ಕೊಡ್ಬೇಕಂಥೇಳಿ. ಈ ಥರ ಅಲ್ಲಿ ನತ್ತು ಇಟ್ಕೊಂಡೇನಿ. ನತ್ತುಗಳು ಯಾವುದು ಯೂಸ್ ಬರ್ತಾವಲ್ಲ ಅದನ್ನ ಹಾಕೋಬೇಕಂತೇಳಿ. ಇದಿಷ್ಟು ಕೂಷ್ಮಾಂಡ ಮಾತಾಂದಾಯಿತು. ಇನ್ನು ಇವತ್ತು ಒಂದೇ ದಿನದಾಗನೇ 2 ಮಾಡ್ಬೇಕು ಅಂದ್ಕೊಂಡೇನಿ. ಕಾತ್ಯಾಯಿನಿ ದೇವಿದು ಒಂದು ಹಾಕ್ಬೇಕು ಅಂದ್ಕೊಂಡೇನಿ. ಅದು ಸೇಮ್ ಅದ ವಿಗ್ಗ. ಇದು ಸಾಡಿ ಒಂದು ಪಿಂಕ್ ತೊಗೊಂಡೇನಿ. ಅದನ್ನ ಫೋಟೋ ನೋಡಿದ್ರೊಳಗೆ ಪಿಂಕ್ ಸಾರಿ ಹುಟ್ಟಿದ್ದೈತದ. ಅದಕ್ಕಾಗಿ ಇದು ಪಿಂಕ್ ಸಾರಿ ತೊಗೊಂಡೇನಿ. ಸೇಮ್ ಇದು ಪ್ಯಾನ್ ಕೇಕು ಎಲ್ಲ ಏನು ಯೂಸ್ ಮಾಡಿದ್ನಲ್ಲ ಇಷ್ಟು ದಿನ, ಅದನ್ನು ಯೂಸ್ ಮಾಡತ್ತೀನಿ. ಇದಕ್ಕೆ ಮಾತ್ರ ಈ ಜ್ಯುವೆಲರಿ ತೊಗೊಂಡೇನಿ. ಸಿಂಪಲ್ ಆಗ್ಯದಾವ. ಇದಕ್ಕೆ ಮತ್ತೆ ಏನಾದರೂ ಚಲೋ ಕಾಣಿಸಿದ್ದು ಅಂದ್ರೆ ಅವತ್ತನ್ನು ಹಾಕ್ತೀನಿ. ಜಾಸ್ತಿ ಇದ್ರೊಳಗೆ ಪಿಂಕ್ ಹೂವಿನೂ ಜಾಸ್ತಿ ದೇವಿಗೆ ಹೂವು ಅಂದರೆ ಪ್ರೀತಿ ಅಲ್ವಾ. ಇದೊಂದೆಲ್ಲ ಹೂವಿನ ಥರ ಈ ಥರ ಜ್ಯುವೆಲರಿ ಹಾಕ್ಬೇಕು ಅಂದ್ಕೊಂಡೇನಿ. ನೋಡೋಣ, ಅವಾಗ ನಿಮಗೆ ಮಾಡಿ ತೋರಿಸುವಾಗ ಫೋಟೋಶೂಟ್ ಮಾಡ್ತೀನಲ್ಲ, ಅವಾಗ ನಿಮಗೆ ಗೊತ್ತಾಗ್ತೈತಿ ಏನೇನು ಹಾಕೇನಂತ ಹೇಳಿ. ಇಲ್ಲಿ ನೋಡ್ಬೋದು, ಅವೆರಡು ಕೈ ಕಟ್ಟೋದವ, 2 ಕಿವ್ಯಾನ್ ಅದಾವ. ಇದು ಒಂದು ಬೈತಲ್ಲಿ ಮಣಿ ಐತಿ. ಇದು ಒಂದು ನೆಕ್ ಪೀಸ್, ಒಂದು ಪೀಸ್ ಐತಿದ. ಇದು ಇಷ್ಟ ಆಯಿತು. ಇವಾಗ ಸಾಧ್ಯ ಆದ್ರೆ ಮತ್ತು ಮುತ್ತಿನ ಸರ ಆತು ಹಾಕ್ಬೇಕು ಅಂದ್ಕೊಂಡೇನಿ. ಇದು ಒಂದು ಕತ್ತಿ ಮತ್ತು ಒಂದು ಕಿರೀಟ. ಇದು ಕಿರೀಟನೇ ಯೂಸ್ ಮಾಡ್ತೀನಿ.
ಈಗ ಎಲ್ಲ ಲಾಸ್ಟ್ ರೆಡಿ ಆದ ನಂತರ ಕೂಷ್ಮಾಂಡ ಮಾತಾದ್ದು ಈ ಥರ ಕಾಣಿಸತೈತಿ. ಹೆಂಗೆ ಕಾಣಿಸತೈತಿ ಅಂತ ಕಮೆಂಟ್ ಮಾಡೋದು ಮಾತ್ರ ಮರಿಬೇಡ್ರಿ. ಜ್ಯುವೆಲರಿ ಮಾತ್ರ ಪೂರ ಹೆವಿ ಆಗಿದ್ದು, ಆಕೆಗೆ ಯಾವಾಗ ತೆಗ್ದೀನಿ ಅಂತ ಅನ್ನಕತ್ತಿಳು, ಅಷ್ಟು ಅಜ್ಜನಾಗಿದ್ದು. ಅವ ಒಂದು ಸ್ವಲ್ಪ ಭಾರಣ ಅದಾವ ಎಲ್ಲ 3 ಹಾರ ಕೂಡ, ಮತ್ತು ಕಿವ್ಯಾನ್ ಕೂಡ ಇನ್ನೂ ಇದು ಅಲ್ಲ ಕಿವಿ ಸ್ವಲ್ಪ ನೋಸ್ತಾವನ್ನತಿಳು. ಮತ್ತು ಇದು ಮಾ ಕಾತ್ಯಾಯಿನಿ ದೇವಿದು. ನಾನು ಎಲ್ಲ ಈ ಥರ ಕ್ಲಿಪ್ ತೊಗೊಂಡು ನಂತರ ಒಂದು ಸಾಂಗ್ ಕುಂದ್ರಿಸಿ ಯೂಟ್ಯೂಬ್ನಾಗ ಶಾರ್ಟ್ಸ್ ಆ್ಯಡ್ ಮಾಡತ್ತೀನಿ, ಹಾಕತ್ತೀನಿ. ಅದನ್ನು ಕೂಡ ನೋಡ್ರಿ ಹೆಂಗೆ ಲಾಸ್ಟಿಗೆ ಹೆಂಗೆ ಬಂದೈತಿ ಅಂಥೇಳಿ. ಒಂದು ಡಾನ್ಸ್ ಕೂಡ ಮಾಡಿಸಿ, ಮತ್ತು ಡ್ರೆಸ್ ವಾಪಸ್ ಮಾಡೋಕ್ಕಾಗಂಗಿಲ್ಲಲ್ಲ, ದೇವಿದು ಯಾವ್ದಾರ ಸಾಂಗಿಗೆ ರೀಲ್ಸ್ ಅಂತೂ ಮಾಡಿದರೆ ಆಯಿತು ಅಂತ ಹೇಳಿ ಹಂಗೆ ಒಂದು ಡಾನ್ಸ್ ಮಾಡಿಸಿ ಕೂಡ ವಿಡಿಯೋ ತೊಗೊಂಡ್ವಿ. ಈ ವಿಡಿಯೋ ಇಷ್ಟ ಆಗೈತೆ ಅಂದ್ಕೊಂಡೀನಿ. ಇಷ್ಟ ಆದ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಮತ್ತು ವಿಡಿಯೋನ ಲಾಸ್ಟ್ ತನಕ ನೋಡಿದ್ದಕ್ಕೆ ಥ್ಯಾಂಕ್ ಯು ಅಂತ ಹೇಳ್ತಾ ಬಾಯ್ ಫ್ರೆಂಡ್ಸ್.